ಎಲ್ಲ ಊಸ್ಕೀಸ್ ಬಂದ್ರೆ ಏನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅಲ್ಲೇ ಬ್ಯಾಗ್ ಅಲ್ಲಿ ಮಡಿಕೊಂಡಿರ್ತಾರೆ, ಎಲಿಮಿನೇಷನ್ ಮಾಡ್ತಾರಲ್ಲ, ಆಗ ಈಚೆಗೆ ತಗೊಂಬಂದೆ ಅಲ್ಲಿ ಬಿಟ್ಬಿಡ್ತಾರೆ. ಎಲ್ಲೋ ಇದ್ಯಾ ಚೂತಿಯ ಬಾತ್ರೂಮ್ಗೆ ಹೋಗೋನಪ್ಪ. ನಾನು ಅವರಪ್ಪ ಮಾತಾಡ್ತಾ ಇದ್ದೀನಿ. ಅಂಕಲ್ ಅಂಕಲ್ ಸಾರಿ ಅಂಕಲ್ ಸಾರಿ ಅಂಕಲ್. ಪರವಾಗಿಲ್ಲ ಬಿಡಪ್ಪ, ನಿಮ್ಮಂತ ಬೋಳಿ ಮಕ್ಳ ಜೊತೆ ಸೇರಿದ್ರೆ ಅವ್ನ್ ಚೂತಿಯಾನೇ ಆಗೋದು. ಕಿರಣ ಬೋಸುಡಿಕೆ, ನಿನಗೆ ಶುಗರು ಗಿಗರು ಒಳಗೆ HIV ರೋಗ ಎಲ್ಲ ಅದಾವ. ನಿನ್ನ ಮಗ್ಳಗಿನ ಮನೆಯವ್ರು ಹೇಳ್ಯಾರ. अभी तो रुको, क्लाइमैक्स अभी बाकी है. ಹೇಳಪ್ಪ ನಾಗೆ ಪಕ್ಕದ ಮನೆಗೆ ಶಂಟಾರೆ ಹೋಗಿದ್ಯಾ? ಚೆನ್ನಾಗೇ ಕೂಡಿಟ್ಟಿದ್ಯಾ ಬುಡಮ್ಮ ಪ್ರೀತಿನ. ಬರೀ ಇಂತದೇ. ಮುತ್ತಾರ ಒಂದ್ ಸ್ವಲ್ಪ ಹೊಸ ಗಾಡಿ ತಗೊಂಡಿನಿ, ನಿಮ್ ಆಶೀರ್ವಾದ ಇರ್ಲಿ, ಸ್ವಲ್ಪ ಟ್ರಯಲ್ ನೋಡ್ರಿ. ಮುತ್ತಾರ ಆಶೀರ್ವಾದ ಮಾಡ್ಲಿ ಅಂತ ನಿಮ್ ಕೈ ಬೈಕ್ ಕೊಟ್ಟಿರೋದ್ರಿ, ಬುಡಕ್ಕ ವೈಬ್ರೇಟರ್ ಗತಿ ಹಿಂಗೆ ಮಾಡಿ ಪೆಟ್ರೋಲ್ ಚೆಕ್ ಮಾಡಕ್ ಕೊಟ್ಟಿಲ್ಲ. ಯಾ ಸುಳೆ ಮಗಲೇ ನಿಮ್ನೆಲ್ಲ ಮುತ್ತೆ ಮಾಡಿದೇವ ನಡ್ರಿ. ಬರೀ ಡೌಗಳು ನಿಂದ. ಅಷ್ಟೇ ಯಾಕೆ ತಿನ್ಕ ಕುಂತಿ ಬೇಕ ಅವನು. ನಿನ್ ರಾತ್ರಿ ಏನ್ ಸಿಮೆಂಟ್ ಉಸುಗು ತಿಂದೆ ಏನ್ ಅಲ್ಲೇ ಗಟ್ಟಿಗೈತೆ ಏನದ ಮಕ್ಕ ಗಟ್ಟಿ ಹಿಂಗಿಂಗ್ ಮಾಡಕ್ ಕುಂತಿಯಲ್ಲ. ಒಂದ್ ಇಟ್ನಪ್ಪ ಅಂತ ನೋಡಿ ಅಲ್ಲೇ ಸರಕ್ಕನ ಇಳಿತೈತಿ. ವಾವ್, ಐಫೋನ್ ನೋಡಿದಿವ್ರಿ ಆಂಟಿ? ಹ್ಞೂನ್ರಿ ಆಂಟಿ, ಆಪಲ್ ಫೋನ್ ಸಾಕ್ ಬಿಡ್ರಿ. ಆಪಲ್ ಐಶ್ವರ್ಯ ನೋಡಿ, ನಾಳೆ ಬೇಸ್ಟ್ ಯಾಕೆ ಕಡ್ಸಕ್ ಕುಂತಿದೆ. ಐಫೋನ್ ಅನ್ನೋ ಪಾರ್ಲೇಜಿ ಬಿಸ್ಕಿಟ್ ಆಗ್ಯಾವ, ಈಗ ಆಡ ಹುಡ್ರ ಸದ ತಗೊಂಡ್ ಅಡ್ಡಾಡಕ್ ಕುಂತಾವ. ದೊಡ್ಡ ಐಫೋನ್ ಹಿಂಗ್ 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 ತೋರ್ಸಕ್ ಕುಂತಾವ. ಬಡವ್ರ ಇದೀವಿ, ಮಬ್ ಬಡಿಸಿ ಮಕ್ಳಿಲ್ಲ. ಅವನೊಂದ್ ತಗೊಳದ EMI ಮೇಲೆ ಅವನು ನಡ್ಸದ್ ನೋಡು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಯಾವತ್ಲೂ ಒಳ್ಳೆ ಫ್ರೂಟ್ಸ್ ನ ಹುಳಗಳೇ ತಿನ್ನದ. ಅವನು ನೋಡ್ರೆ ಗೊತ್ತಾಗುತ್ತ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಬ್ರೈಟ್ನೆಸ್ ಜಾಸ್ತಿ ಕೊಟ್ರೆ ಆಕಿ ಕಾಣಲ್ಲ, ಬ್ರೈಟ್ನೆಸ್ ಕಮ್ಮಿ ಕೊಟ್ರೆ ನೀ ಕಾಣಲ್ಲ. ಅವನು ಏನ್ ಮಾಡಿ ಹಾಕೊಂಡಿರ್ತಿರ್ಲಿ ಅಣ್ಣ. ಅವನ ಯಾರ ಬಂದ್ ದಯವಿಟ್ಟು ಅಂತ ಹೇಳ್ರಿ ಲೇಪ್ ಇದನ್ನ ಪ್ಲೀಸ್ ಅಂತಂದ್ ಹೇಳ್ರಿ. ಇಲ್ಲಾಂದ್ರೆ ಕರೆನ್ಸಿ ಖಾಲಿ ಆಗುತ್ತೆ. ಇನ್ನೊಂದ್ 2 ದಿನ ತಡ್ರಪ್ಪ, ಕೀಪ್ಯಾಡ್ ತಗೊಂಡ್ಬಿಡ್ತೀನಿ. ಬಂಗಾರದ ಗೊಂಬಿ ಬೇತಾಳನ್ ಪಾಲಾಗೈತಿ ನಡಿ. ಹೇಳ್ರಿ ಏನಲ್ಲ ಆತದ. ಡಾಕ್ಟರ್ ಸಾಬ್ರ ನನಗೇನ್ ಆಗಿಲ್ರಿ, ನನ್ ಗಂಡಗ ಆರಾಮ್ ತಪ್ಪ. ಮತ್ ನಿಮ್ ಗಂಡ ಎಲ್ಲೇನ್ರಿ? ಒಬ್ರೇ ಬಂದಿರಲ್ಲ. ಅವ್ರಿಗೆ ಬಾಳ ಆರಾಮ್ ತಪ್ಪದ್ರಿ, ಅದಕ್ ನಾನೇ ಔಷಧ ಬರ್ಸ್ಕೊಂಡ್ ಹೋಗ್ಲಕ್ ಬಂದೇನ್ರಿ. ಹಿಂಗೇನ್ರಿ? ಆಯ್ತು, ನಿಮ್ ಗಂಡನ ಹೆಸರು ಹೇಳ್ರಿ, ಔಷಧ ಬರ್ದ್ ಕೊಡ್ತೆ. ಅಮಾಸ್ ಕತ್ಲಿ ಗೋಧಿ ಬೇತ್ಲಿ, ನನ್ ಗಂಡನ ಹೆಸರು ಕೇಳದವ್ರ ಹೆಣ ಎತ್ತಲಿ. ಯವ್ವ ಯಾಕ ಸರ ಒಡಪ್ ಸರಿಲ್ರಿ? ಇಲ್ಲ ನೋಡಪಾಕಲ್ಕೆ ಕಾರ್ಯಕ್ರಮ ಬಂದಿದಿ, ಬರೇ ಹೆಸರು ಸಾಕು. ಹಂಗೆಲ್ಲ ಒಡಪಾಕ್ಲಾರ್ದ ಹೇಳ್ಬಾರ್ದ್ರಿ, ಗಂಡನ ಆಯುಷ್ ಕಮ್ಮಿ ಆತದ್ರಿ. ಸುಮ್ಮಂದ್ ಕಲ್ಗಿಲ್ ಇದ್ರು ಕೊಡು, ತಲೆಯಾರ ಹೊಡ್ಕೋತ. ಬರ ಮುಂದ್ ಕಲ್ ತರ್ಬೇಕಿತ್ತೇನ್ರಿ? ಅಯ್ಯ, ನಾ ಮರ್ತ್ ಬಂದ್ ನೋಡ್ರಿ. ಕರ್ಮ ಆದ್ ನಿನ್ ಜೋಡ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನು ಹುಚ್ಚ ಆಸ್ಪತ್ರೆ ಕಳಿಸ್ತೀನಿ. ಸಾಕ್ಷಾಣ ಇದ್ಯಾದ್ ನಡಿ. ಅಯ್ಯ, ಅದ್ಕ್ಯಾಕ ಆ ನಮ್ಮನ್ ಗಂಟ್ಲ ಹರ್ಕೊಳತ್ತೀರಿ? ಅದ್ ಹೋಗ್ತೀನಿ ಹೇಳ್ರಿ. ಔಷಧ ಬರ್ಲಿಕ್ ಬರ್ಲಾರ್ದಕ್ ಏನ್ರ ಒಂದ್ ಹೇಳ್ಕೊತ್ ಕೂತ್ರ ಆಯ್ತೇನ? ನಿನ್ ಸಾಲ್ರಿ 5 ಗಂಟೆ ಬಿಡದತಿ, ಈಗ ಬಾರ ಆಗೈತಿ. ಯಾಕೆ ಬಂದಿದ್ದು ಮನಿಗೆ? ಅಪ್ಪ ಇವತ್ ನಮ್ ಸಾಲಿ ಮಾಸ್ತರ್ ಸತ್ತ, ಅದಕ್ಕ ಸಾಲಿಗೆ ಸುಟ್ಟಿ ಕೊಟ್ರ ನಮ್ಗ. ಮಾಸ್ತರ್ ಸತ್ತ? ಹೋಗ್ ಬ್ಯಾಗ್ ತಗದೈತಿ, ಬರೋ. ಸರ್, ನೀವ್ರೇ ಮನಿಗ್ ಬಂದಿರಿ? ನನ್ ಮಗಾರೇ ನೀವು ಸತ್ತಿರತ್ತು ಸುಟ್ಟಿ ಮಾಡಿ ಮನಿಗ್ ಬಂದಾನು. ನಿಮ್ ಮಗಾರೇ ನಮ್ಮ ಅಪ್ಪ ಸತ ಸುಟ್ಟಿ ಮಾಡಿ ಬಂದ್ರಿ, ಅದಕ್ಕ ನಾನು ಸಾಲಿ ಸುಟ್ಟಿ ಮಾಡಿ ನಿಮ್ ನೋಡಕ್ ಬಂದ್ರಿ.
ಗೈಸ್ ಇವಾಗ ನಿಮಗೊಂದು ಸರ್ಪ್ರೈಸ್ ಇದೆ. ಕಾಣಿಸ್ತಾರೆ ಅವ್ರು ಡೈಲಾಗ್ ಹೇಳ್ಬೇಕೀಗ. ಬೇಬಿ ಹೇಳು. ಜೀವನದಲ್ಲಿ ಇದ್ರ ಹೃದಯಕ್ಕೆ ಮದ್ವೆ ನಿನ್ ಜೊತೆಲೆ ಇದ್ದನು. ನಿನ್ ಲೂಸು ಮೆಂಟ್ಲು ಕ್ರಾಕು ಏನ್ ಬೇಕಾದ್ರೂ ಅನ್ನು, ಆದ್ರೆ ನೀನ್ ನನಗ್ ಬೇಕು. ಈ ಜೀವನದಲ್ಲಿ ಹೃದಯಕ್ಕೆ ಮದ್ವೆ ಆದ್ರೆ ನಿನ್ ಜೊತೆಲೆ ಇದ್ದನು. ಆಗಲ್ಲ ಏನೋ ಇಟ್ಟಿದ್ದೀನಿ, ದಯವಿಟ್ಟು ತಗೋಬಿಡು ಸರು. ಚೆನ್ನಾಗಿದ್ದೀನಿ ಅಂತ ಹೇಳುದನ್ನು, ಚೆನ್ನಾಗವೆ ಅಂತ ಹೇಳುದನ್ನು. ಸತ್ತೋಗಿರೋ ನೆಲೆಯಿಂದ ಹೇಳ್ತೇನೆ ಹೇಳಿ. ಓಕೆ, ಥ್ಯಾಂಕ್ ಯು. ಇನ್ನೊಂದ್ ಹೇಳು. ನನ್ನ ಮರ್ಯಾದೆ ಕಳಿತೀಯ ನೀನು. ಇಲ್ಲ ಅಂತ ಹೇಳು. ಧನು ಅದೇ ಡೈಲಾಗ್ ಹೇಳು. ಆಯ್ತು. ಧನು ಹೇಳು. ಧನು ಹೇಳುದನ್ನು ಪ್ಲೀಸ್. ಧನು ಬ್ಲಾಗ್ ಹಾಕಿ ಏನ್ ಮಾಡ್ತೀಯ? ಅದನ್ನು ಏನ್ ಮಾಡೋಣ ಬೇರೆದ ನಿನಗೆ ಯಾವ ಸಂಗೀತ? ನನಗೆ ಸಂಜು ಮತ್ತು ಗೀತ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ನೀ ನಡೆದುಕೊಳ್ಳಲೇನೆ, ನಿನ್ನ ತಡಗಿಕೊಳ್ಳಲೇನೆ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಬೆಳೆಸ್ಬೇಕು, ಇದೇ ತರ ಇದ್ ಮಾಡ್ಬೇಕು. ಓಕೆನಾ? ನಮ್ ಕಕ್ಕನ್ ಮಗ ನಮ್ ತಮ್ಮಗ ಹುಚ್ಚಡ್ದಿತ್ತು, ಧಾರವಾಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. 1 ವರ್ಷ ಆಗಿತ್ತು. ನಿನ್ನೆ ಡಾಕ್ಟರ್ ಫೋನ್ ಮಾಡ್ಬಿಟ್ಟು, ಬಾಪ ನಿಮ್ ತಮ್ಮಗ ಹುಚ್ಚೆಲ್ಲ ಬಿಟ್ಟ ಐತಿ ಕರ್ಕೊಂಡ್ ಹೋಗಂತ ಫೋನ್ ಮಾಡಿದ್ರು. ಧಾರವಾಡಕ್ಕೆ ಹೋಗಿ ಕೇಳಿದ್ರೆ ಡಾಕ್ಟರ್ ಏನಂದ್ರೆ ನಿಮ್ ತಮ್ಮನ್ ಜೀವನ ಪರ್ಯಂತ ಬಿಡಲ್ಲ ಅಂದ್ರು. ಯಾಕ ಹಂಗಂದ್ರೆ ಹುಚ್ಚರ್ನೆಲ್ಲ ಕರ್ಕೊಂಡು ಡಾಕ್ಟರ್ ಒಂದ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋದಾಗ ಒಬ್ಬ ಹುಚ್ಚ ಗಡಗಡ ಹೋಗಿ ನೀರ ಬಿದ್ಬಿಟ್ಟ. ಅದನ್ನ ನಮ್ ತಮ್ಮ ನೋಡ್ಬಿಟ್ಟು ಅವನ್ನ ಕಾಪಾಡಿರೋದು ಎಲ್ಲ ಡಾಕ್ಟರ್ ನೋಡ್ಬಿಟ್ಟು, ಓಹೋ ಇವ್ನಿಗೆ ಮಾನವತೆ ಐತಿ, ಇವ್ನಿಗೆ ಹುಚ್ಚೆಲ್ಲ ಬಿಟ್ಟೋಗೈತಿ ಅಂತೇಳಿ ನಮ್ ತಮ್ಮನ್ ಕರೆ ಕಳಿಸಿ, ನೋಡಪ್ಪ ನಿನ್ಗೊಂದ್ ಬ್ಯಾಡ್ ನ್ಯೂಸ್ ಐತಿ, ಒಂದ್ ಗುಡ್ ನ್ಯೂಸ್ ಐತಿ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿನಗೆ ಹುಚ್ಚೆಲ್ಲ ಬಿಟ್ಟೋಗೈತಿ, ನಿನ್ ಮನೆಗ್ ಹೋಗ್ಬೋದು. ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿನ್ನೆ ನೀನ್ ಕಾಪಾಡಿರೋ ಹುಡುಗ ಉರ್ಲಕ್ಕೇನ್ ಸತ್ತೋದ. ನಮ್ ತಮ್ಮ ಅದಕ್ಕೆ ನಾನು, ಇಲ್ಲ ಸರ್ ಅವ್ನ್ ಸತ್ತೋಗಿಲ್ಲ, ನಿನ್ನೆ ಸ್ವಿಮ್ಮಿಂಗ್ ಪೂಲ್ ಬಿದ್ದು ತೋರ್ಸಿದ್ನಲ್ಲ, ಅದಕ್ಕೆ ನಾನು ಹಂಗ್ ಸಿಗಿ ಹಾಕಿದ್ದೆ ಅವ್ನು ಒಣಗ್ಲಿ ಅಂತ. ಏ ಅಪ್ಪ, ಇಷ್ಟು ದೊಡ್ಡವಾಗಿ ನಾಚಿಗೆ ಬರ್ಲಾ ನಿನ್ಗ? ಸೊಸಿ ಮುಂದ್ ಮೂಸ್ಬಿಡ್ತ. ಎದ್ದು ಆ ಕಡೆ ಚಾ ಕುಡಿ ಹೋಗು. ರೀ ಅದು ಹೂಸ್ ನಾ ಬಿಟ್ಟಿನ್ರಿ, ಮಾಮಾರ್ ಬಿಟ್ಟಿಲ್ಲ. ಇಂತ ಪರಿಮಳ ವಾಸನೆ ನಾ ನೋಡ್ಲೇ ಇಲ್ಲ. चलो गाइस, फाइनल रूटीन सेटअप करते हैं और फिर पेशेंट What's this? Giraffe. What is this? Daddy. What is it? Daddy. That's not me. ಆಮೇಲೆ ಜಾನ್ಕಿ ಏನಮ್ಮೆ ನೀ ಸೋಸ್ತೆ ಇರೋ, ನಾನ್ ನೀರು ಇಕ್ಕ ಬತ್ತೀನಿ. ಸರಿ ಹೋಗು, ಆಯ್ತು. ಆಮೇಲೆ ನೀರು ಇಕ್ಕಳಕ ಶಾಂಪಿಲ್ಲ, ನೀ ಅದೆಂತದ ಆಗ್ತಿದ್ದಲ್ಲ.
ಹಾ ಕರಿತಿಕ ಶಾಂಪು ನಮ್ಮಂತ ತಗೋಬೇಕಮ್ಮಿ ಕರಿತಿಕ ಶಾಂಪು ಅಯ್ಯ ಲೋಪರ್ ಮುಂಡ ಅದು ಕರಿತಿಕ ಶಾಂಪಲ್ಲ ಕಾರ್ತಿಕ ಶಾಂಪು ಕಾರ್ತಿಕ ಶಾಂಪ ಅದ್ನೇ ತಗೋಬೇಕಮ್ಮಿ ಅಯ್ಯ ನಂಗೆ ಇಲ್ಲೇ ನೈಬೇ ಸಪಾಕ ಹೋಗಿಕ ಬಂದಿನಿ ಎದ್ದೋಗು ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಇವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು. ಯಾವಾಗ ಪಶ್ಚಿಮ ಬಂಗಾಳದಲ್ಲಿ SIR ಜಾರಿಗೊಳಿಸ್ತಾರೋ ಅವರೆಲ್ಲರೂ ಬಂದು ಬೆಂಗಳೂರು ಬಿಡ್ಬಿಟ್ಟಿದ್ದಾರೆ. ನೀವು ನೋಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತು. ಅರೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತೇಳಿ ಒಬ್ಬಳು ಬಾಂಗ್ಲಾ ಮಹಿಳೆ ವಿಡಿಯೋ ಮಾಡ್ತಾಳೆ. ಕರೆಕ್ಟ್. ಬೆಂಗಳೂರಿನಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಸಿಗುತ್ತೆ, ಎಲೆಕ್ಷನ್ ಕಾರ್ಡ್ ಸಿಗುತ್ತೆ, ನಿಮ್ಗೆ ವೋಟರ್ ಐಡಿ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ಎಲ್ಲರೂ ಬನ್ನಿ ಅಂತ ವೈರಲ್ ಮಾಡ್ತಾಳೆ. ಮೊನ್ನೆ ತಾನೆ KR ಪುರಂ ಏರಿಯಾಗಳಲ್ಲಿ ಸುಮಾರು ಜನ ಹಿಂದೂ ಕಾರ್ಯಕರ್ತರು ಹೋಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಆ ಟೆಂಟ್ ಗಳನ್ನ ಉಂಡಿಸ್ತಕ್ಕಂಥ ಕೆಲಸವನ್ನ ನಾವು ಆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಕೊಂಡೋಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಕೊಟ್ರೆ ಪೊಲೀಸ್ನ ಬಿಡ್ಕೊಂಡು ಕಳಿಸಿದ್ದಾರೆ. ಇಲ್ಲಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಇದೇ ಒಂದು ಖಾಸಗಿ ಮಾಧ್ಯಮ ವರದಿ ಮಾಡುತ್ತೆ 5 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂತ ಹೇಳಿ. ಯಾಕೆ ಅವ್ರು ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಅಪೀಸ್ಮೆಂಟ್ ಪಾಲಿಟಿಕ್ಸ್, ತುಷ್ಟೀಕರಣ. ಎಲ್ಲೋ ಒಂದ್ ಕಡೆ ಅವ್ರ ಅಕ್ರಮ ಬಾಂಗ್ಲಾದೇಶಿ ಆಗಿರ್ಲಿ, ಅಕ್ರಮ ಪಾಕಿಸ್ತಾನ ಆಗಿರ್ಲಿ, ಅವ್ರಂಗ್ ವೋಟ್ ಹಾಕ್ತಾರೆ. ಮುಸಲ್ಮಾನ್ ವೋಟ್ ನನಗ್ ಬೇಕಷ್ಟೇ. ಅವ್ರು ಬಾಂಗ್ಲಾದೇಶದವರಾಗಿರ್ಲಿ, ಭಯೋತ್ಪಾದಕರಾಗಿರ್ಲಿ, ನನಗ್ ವೋಟ್ ಬೇಕಷ್ಟೇ. ಆ ವೋಟ್ ಅನ್ನ ಉಳಿಸ್ಕೊಬೇಕಷ್ಟೇ. ಆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗ್ಲಿ, ಮತ್ತೊಂದಾಗ್ಲಿ, ರಾಜ್ಯದ ಸಮಸ್ಯೆ ಆಗ್ಲಿ, ರಾಜ್ಯದಲ್ಲಿ ಕಳ್ತನ ಜಾಸ್ತಿ ಆಗ್ತಾ ಇರೋದು ಯಾವ್ದಕ್ ಮೇಡಮ್? ಇವತ್ತು ಬಾಂಗ್ಲಾದೇಶದ ವಲಸಿಗರು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅವ್ರು ಮಾಡ್ತಿರ್ತಕ್ಕಂಥದ್ದೇನು? ಕಳ್ತನ ಜಾಸ್ತಿ ಮಾಡ್ತಿದ್ದಾರೆ, ಲೂಟಿ ಮಾಡ್ತಿದ್ದಾರೆ. ಇವತ್ತು ಈ ಏರಿಯಾಗಳಲ್ಲಿ, ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಕೊಲೆಗಳು ಎಲ್ಲೆಲ್ಲಿ ಬೇಕಾದಲ್ಲಿ ಚುಚ್ಚಿಬಿಟ್ಟು ಹೋಗ್ತಾ ಇದ್ದಾರೆ. ಯಾರು ಮಾಡ್ತಿರ್ತಕ್ಕಂಥದ್ದು? ಆಧಾರ್ ಕಾರ್ಡ್ ಇಲ್ಲ ಅವ್ರ ಹತ್ರ, ಯಾರು ನಡೀತಾರೆ? ಹೋಗಿ ಅವ್ರ ಹತ್ರ ಎಲೆಕ್ಷನ್ ಕಾರ್ಡ್ ಇಲ್ಲ, ಯಾರು ನಡೀತಾರೆ? ಸೊ ಅವ್ರನ್ನ ಒಬ್ಬ ಚುಚ್ಚಿಬಿಟ್ಟು ಹೋದ ಬಾಂಗ್ಲಾದೇಶಿ ವಲಸಿಗ ಅಂತಂದ್ರೆ ಹೆಂಗ್ ಗೊತ್ತಾಗುತ್ತೆ? ಸೊ ಇವ್ರು ಎಲ್ಲಿವರೆಗೂ ಅಕ್ರಮ ಬಾಂಗ್ಲಾದೇಶಿ ವಲಸಿಗನ ಆಚೆ ಹಾಕಕ್ಕಾಗಲ್ಲ. ಕೈ ತೋರಿಸೋದು ಕೇಂದ್ರ ಏನ್ ಮಾಡ್ತಾ ಇದೆ, ಯಾಕೆ ಬಿಟ್ಟಿದೆ ಅಂತೇಳಿ. ಇವರ INDA ಒಕ್ಕೂಟದಲ್ಲಿ ಇದಾರಲ್ಲವಾ, ಇವರ ಮಮತಾ ಬ್ಯಾನರ್ಜಿ ಅವ್ರು ಹೇಳಿ 600 ಕಿಲೋಮೀಟರ್ ಅಲ್ಲಿ ತಂತಿಯನ್ನ ಹಾಕಕ್ ಬಿಟ್ಟಿಲ್ಲ. 600 ಕಿಲೋಮೀಟರ್ ಜಾಗವನ್ನ ನಾವು ಕೇಂದ್ರಕ್ಕೆ ಕೊಟ್ಟಿಲ್ಲ. ಅಮಿತ್ ಶಾ ಅವ್ರ ಮನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ 600 ಕಿಲೋಮೀಟರ್ ಜಾಗವನ್ನ ಯಾಕೆ ಕೊಟ್ಟಿಲ್ಲ ಇವರು? ಯಾಕೆ? ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಹೊರಗಡೆ ಬಿಟ್ಕೊಳ್ಳಕ್ಕ. ಸೊ ಬೆರಳಿನ ಗಾಯವು ಕಲೆ ಕೊಡೋ ಗುಡಿಯಲ್ಲಿ कर्नाटक की कांग्रेस सरकार ने बाकायदा 1 साल में मंदिरों से 445 करोड़ रुपए की कमाई करी और इन 445 करोड़ रुपए में से 330 करोड़ रुपए, ध्यान से सुनिएगा, 445 करोड़ रुपए मंदिरों से लिए गए और 330 करोड़ रुपए मस्जिदों पर, चर्चों पर, वक्फ बोर्ड पर खर्च किए गए। तो ये कौन सा सेकुलरिज्म है कि मंदिरों से आपको कमाना है, वक्फ बोर्ड पर खर्च करना है, आपको चर्चों पर खर्च करना है, आपको मस्जिदों पर खर्च करना है? तो कमाई करने के लिए आपको जो है हिंदुओं के मंदिर मिलते हैं और फिर गालियां भी आप हिंदुओं को ही दोगे कि भैया कुंभ में नहाने से कौन सी गरीबी जाएगी, मंदिर बनाने से क्या होगा? मंदिर के घंटी तो वो बजाते हैं जिनके पास बुद्धि नहीं होती। ऐसे तमाम उदाहरण मेरे पास एक से एक बड़े हो रहे।